ಹರೀಶ್ ಕಶ್ಯಪ್ ಅವರೇ, ತುಲಾ ರಾಶಿಯ ವರ್ಷದ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದರೆ? ತುಲಾ ರಾಶಿಗೆ ಒಂದು ಭಾಗ್ಯೋದಯದ ವರ್ಷ ಇದೆ, ಅದು ಇನ್ನೂ ಮುಂದುವರಿತದೆ. ಯಾಕಂದರೆ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷ, ಗುರುವಿನ ದೃಷ್ಟಿ ಇರತಕ್ಕಂತಹ ವರ್ಷ, ಪುನಃ 10ನೇ ಮನೆಗೆ ಗುರು ಹೋಗ್ತಕ್ಕಂತಹ ವರ್ಷ, ಮತ್ತು ಪಂಚಮದಲ್ಲಿ ರಾಹುವಿನ ಒಂದು ದೋಷ ಬಿಟ್ಟರೆ ಅಂಥ ಹೆಚ್ಚಿನ ಬಾಧೆಗಳೇನು ಇಲ್ಲದೆ ಇರತಕ್ಕಂತಹ ವರ್ಷ. ಹಾಗಾಗಿ ವ್ಯಾವಹಾರಿಕವಾಗಿ ಉನ್ನತಿ, ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗ್ತದೆ. ಈ ಷಷ್ಠದ ಶನಿಯಿಂದ ಕೆಲವು ಒಂದು ಅತಿಯೋಗ ಅಂದರೆ ಪೆದ್ದರೂ ಕೂಡ ಅನೇಕವಾಗಿರ್ತಕ್ಕಂತಹ ಒಂದು ಯೋಗಗಳನ್ನು ಪಡಿತಾರಂತೆ. ಆ ರೀತಿಯ ಒಂದು ಯೋಗ ಅಂದರೆ ಯಾರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲವೋ ಅವ್ರಿಗೆ ಅಧಿಕಾರ ಮುಂದುವರಿತದೆ ಅಂತಂತನೂ ನಾವು ಅದಕ್ಕೆ ಚಿಂತನೆ ಮಾಡ್ಬೋದು. ಯಾರಿಗೆ ಅಧಿಕಾರ ಬರುತ್ತೆ ಅಂತಂತನೋ ಕಲ್ಪನೆಯೇ ಇರೋದಿಲ್ಲ, ಅಂಥವ್ರಿಗೆ ಯಾವುದೋ ಒಂದು ಅಧಿಕಾರ ಬಂದುಬಿಡ್ತದೆ. ರಾಜಕೀಯವಾಗಿ, ಆಡಳಿತವಾಗಿ, ಆರಕ್ಷಣ ವಿಷಯದಲ್ಲಿ ಅಥವಾ ವಿದ್ಯಾಸಂಸ್ಥೆಗಳ ವಿಷಯದಲ್ಲಿ, ಒಟ್ಟಿನಲ್ಲಿ ಅಧಿಕಾರ ವ್ಯಾಪ್ತಿಯು ವಿಚಿತ್ರವಾಗಿ ಅದು ಪ್ರಾಪ್ತವಾಗ್ತಕ್ಕಂತಹ ವರ್ಷ ತುಲಾರಾಶಿಯವರಿಗೆ ಅಂತಂತ ನಾವು ಅದನ್ನು ಸಂಕ್ಷಿಪ್ತವಾಗಿ ಹೇಳಬಹುದು. ಈ ಆರಂಭದ 2 ತಿಂಗಳು ಸ್ವಲ್ಪ ಜಗಳ ಕದನಗಳಿಗೆ, ಕೌಟುಂಬಿಕವಾಗಿರ್ತಕ್ಕಂಥ ಮಿತ್ರವರ್ಗ, ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ಈ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಹಣಕಾಸಿನ ವಿಷಯದಲ್ಲಿ ಅಥವಾ ನಿಮ್ಮದೇ ಕೆಲವು ವಾಗ್ದೋಷಗಳು ಇತ್ಯಾದಿಗಳ ಕಾರಣದಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾಕಂದರೆ ಮಾತಿನಿಂದ ಮನೆ ಕೆಡಿತು, ಮಾತಿನಿಂದಲೇ ಒಲೆ ಕೆಡಿತು ಅಂತಂತ ಗಾದೆ ಇದೆ. ಹಾಗಾಗಿ ಮಾತಿನ ಮೇಲೆ ನಿಮಗೆ ಹೆಚ್ಚು ಗಮನ ಇರಬೇಕು. ಪರಿಹಾರ ನಾನು ಈಗಲೇ ದೋಷವನ್ನು ಹೇಳಿದ್ದೀನಿ, ಪರಿಹಾರವನ್ನು ಹೇಳಿದ್ದೀನಿ. ಈ ಮಾತು, ಖರ್ಚು ಇತ್ಯಾದಿಗಳ ಅದೇ ದೋಷ, ಅದೇ ನಿಮಗೆ ಪರಿಹಾರ ಅಂತಂತ. ಆದರೂ ಗಣಪತಿ ದೇವರನ್ನು ಮತ್ತು ದುರ್ಗೆಯನ್ನು ಮಂಗಳವಾರದಂದು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕೆಂಪು ಮತ್ತು ಹಸುರಿನ ಪತ್ರೆಗಳನ್ನು ಹೂವಿನಿಂದ ಅಲಂಕಾರ ಮಾಡಿಸ್ತಕ್ಕಂಥದ್ದು ಶ್ರೇಯಸ್ಸಾಗ್ತದೆ. ತುಲಾರಾಶಿಯವರಂದರೆ ಜಾಗ್ರತೆ ವಹಿಸಬೇಕು, ಎಚ್ಚರ ವಹಿಸಬೇಕು, ಮತ್ತೆಲ್ಲವೂ ಕೂಡ ಚೆನ್ನಾಗಿದೆ ಅಂತ. ಈಗ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿದೆ? ವೃಶ್ಚಿಕ ರಾಶಿಯವರು ಸ್ವಲ್ಪ ಸಹಜವಾಗಿ ಸೀಕ್ರೆಟಿವ್ ಸ್ವಭಾವದವರಾಗಿರ್ತಾರೆ. ಅಂದರೆ ಅವರು ಅಷ್ಟಾಗಿ ಅವರ ದುಃಖಗಳನ್ನು ಕೂಡ ಹೊರಗೆ ಹಾಕೋಲ್ಲ. ಮತ್ತು ಅವರು ಮಾಡುವಂತಹ ಕೆಲಸ ಅಂದರೆ ಏನು, ಅದನ್ನು ಹೇಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟು ಸುಲಭಕ್ಕೆ ಜನಗಳಿಗೆ ಗೊತ್ತಾಗಲ್ಲ. ಪ್ರಾರಂಭದಲ್ಲಿ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಹಣಕಾಸಿನ ಖರ್ಚು ಅನ್ನುವಂಥದ್ದು ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇದ್ದರೂ ಕೂಡ ಮುಂದಿನ ದಿನದಲ್ಲಿ ಮಾಡಿರುವಂತಹ ಖರ್ಚುಗಳು ಕೂಡ ಅದೆಲ್ಲ ರಿಕವರಿಯಾಗಿ ಇನ್ನೂ ಹೆಚ್ಚಿನದಾಗಿ ಲಾಭ ಬರುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಕಾಣಸಿಗತ್ತೆ. ಅಷ್ಟಮದಲ್ಲಿ ಗುರು ಸಂಚಾರ ಮಾಡ್ತಿರ್ತಾನೆ. ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನದಲ್ಲಿರುವಂತಹ ಶನಿಯ ಒಂದು ಸಂಚಾರದಿಂದ ವಿದ್ಯಾರ್ಥಿಗಳು, ಹೈಯರ್ ಎಜುಕೇಷನನ್ನು ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವರಿಗೆ ಸೋಮಾರಿತನದ ಕಾರಣದಿಂದ ವಿದ್ಯೆಯಲ್ಲಿ ಹಿನ್ನಡೆ ಆಗುವಂತಹ ಒಂದು ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಕಾಣಸಿಗತ್ತೆ. ಅದರ ಜೊತೆಗೆ ಅದರ ಮೇಲೆ ಗುರುವಿನ ದೃಷ್ಟಿ ಬಂದ ನಂತರದಲ್ಲಿ ಸಹಜವಾಗಿ ಸ್ವಲ್ಪ ಒಂದಷ್ಟು ಪೆಟ್ಟೆಗಳನ್ನು ಅನುಭವಿಸಿ ಸ್ವಲ್ಪ ಒಂದು ರೀತಿ ಹಿನ್ನಡೆ ಆದ ನಂತರ ಅವರೇ ಜೂನ್ ತಿಂಗಳ ನಂತರದಲ್ಲಿ ಸಹಜವಾಗಿ ಸ್ವಲ್ಪ ಬದಲಾವಣೆ ಆಗುವಂತಹ ಒಂದು ಪರಿವರ್ತನಾ ಯೋಗವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಕಾಣಸಿಗತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ. ವೃಶ್ಚಿಕ ರಾಶಿಯವರ ತಾಯಿಗೆ ಸಹಜವಾಗಿ ಏನಾದರೂ ಸ್ವಲ್ಪ ಅನಾರೋಗ್ಯಗಳು ಇತ್ತು ಅಂತಂದರೆ ಅದು ಸ್ವಲ್ಪ ಉಲ್ಬಣ ಆಗುವಂತಹ ಒಂದು ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಜೂನ್ ತಿಂಗಳ ನಂತರ ತುಂಬ ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಕಾರಣಕ್ಕೆ ಭೂಮಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಸೂಕ್ತ ಅಲ್ಲ. ಯಾಕೆಂದರೆ 4ನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಭೂಮಿ ವಿಚಾರದಲ್ಲಿ, ವಾಹನದ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ಮೋಸ ಹೋಗುವಂತಹ ಒಂದು ಸಾಧ್ಯತೆ ಕೂಡ ಇರಬಹುದು. ಆದರೆ ಹಣದಲ್ಲಿ ಬೇರೆ ಇನ್ನೆಲ್ಲರೂ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಥವಾ ಈ ಕೆಲಸ ಕಾರ್ಯವನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯ ಪದವಿ ಪ್ರಾಪ್ತವಾಗುವಂಥದ್ದು, ಯಾವುದಾದ್ರೂ
ಈ ಒಂದು ನಮಗೆ ಒಳ್ಳೆಯ ಒಂದು ಪದವಿ ಬರಬೇಕು, ಒಳ್ಳೆ ರೀತಿಯಾಗಿರುವಂಥ ಪ್ರಮೋಷನ್ ಆಗಬೇಕು ಅಂತ ನಿರೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಈ ವರ್ಷಾರ್ಧದ ನಂತರದಲ್ಲಿ ಉತ್ತಮ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಇಷ್ಟಾದರೂ ಕೂಡ ಪಂಚಮ ಸ್ಥಾನದಲ್ಲಿ ಶನಿಯ ಸಂಚಾರ ಇರೋದ್ರಿಂದ ವೇದ್ಯ ಮನಃಕುಂಟದ ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ನಿಮ್ಮ ಪೂರ್ವ ಪುಣ್ಯಗಳು, ನೀವು ಹಿಂದೆ ಮಾಡಿರುವಂತಹ ಪೂಜಾದಿಗಳು, ಪುನಸ್ಕಾರಗಳು ಇತ್ಯಾದಿ ಎಲ್ಲವೂ ಕೂಡ ಫಲವನ್ನು ಕೊಡುವಂತಹ ಒಂದು ಸಂದರ್ಭ ನಿಮಗೆ ಈ ವರ್ಷಾರ್ಧದ ನಂತರದಲ್ಲಿ ಒದಗಿ ಬರುತ್ತೆ. ಹಾಗಾಗಿ ರಾಹುಕೇತುಗಳಿಗೆ ಸಂಬಂಧವಾಗಿರುವಂತಹ ಶಾಂತಿಯನ್ನು, ಶನಿಗೆ ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಆರಾಧನೆ, ನೀಚಾನ್ನ ದಾನವನ್ನು ಮಾಡುವಂಥದ್ದು, ಬಡವರು, ಭಿಕ್ಷುಕರು ಅಥವಾ ಆಹಾರದ ಆರ್ಥಿಗಳು ಯಾರಿರ್ತಾರೆ ಅಂಥವರಿಗೆ ಅನ್ನದಾನವನ್ನು ಮಾಡುವಂಥದ್ದು ತುಂಬ ಶುಭ ಫಲಗಳನ್ನು ಈ ವೃಶ್ಚಿಕ ರಾಶಿಯವರಿಗೆ ತಂದುಕೊಡುತ್ತೆ. ಇನ್ನು ಧನುರಾಶಿ 2026 ಏನು ಹೇಳ್ತಾ ಇದೆ? ಯಾವ ರೀತಿಯ ಫಲಾಫಲಗಳು? ಧನುರ್ರಾಶಿಯವರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಸೀರಿಯಸ್ನೆಸ್, ಅಂದರೆ ಸ್ವಲ್ಪ ಗಾಂಭೀರ್ಯತೆ ಬೇಕಾಗಿದೆ. ಬರೇ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಚಿಂತನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗತ್ತೆ ಬಹಳಷ್ಟು ವಿಚಾರಗಳನ್ನು. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು 4ನೇ ಮನೆಯಲ್ಲಿ ಶನಿ, ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವ ಇದ್ದಿರುತ್ತೆ. ಒಂದು 5-6 ರಾಶಿಯವರಿಗೆ ಶನಿ ಪ್ರಭಾವ ತುಂಬ ಜಾಸ್ತಿ ಕಾಡುತ್ತೆ. ಸಿಂಹ, ವೃಶ್ಚಿಕ, ಧನು, ಆಮೇಲೆ ಕುಂಭ, ಮೀನ, ಮೇಷ, ಇದೊಂದು 6 ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಶನಿ ಪ್ರಭಾವ ಇರುತ್ತೆ. ಅದರಲ್ಲಿ ಧನುರ್ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಇರೋದ್ರಿಂದ ಶನೇಶ್ವರನ ಪ್ರಭಾವದ ಬಗ್ಗೆ ಜಾಸ್ತಿ ಗಮನಿಸಬೇಕಾಗಿರ್ತದೆ. ಈ ಒಂದು ವರ್ಷದಲ್ಲಿ ಗುರುಬಲ ಒಂದು 6 ತಿಂಗಳು ಮಾತ್ರ ಇರ್ತದೆ ನಿಮಗೆ. ಅದು 5 ತಿಂಗಳು ಅಂತ ಅನ್ಕೊಳ್ಳಿ. ಜನವರಿಯಿಂದ ಆದರೆ 5 ತಿಂಗಳು ಇರ್ತದೆ. 6ನೇ ತಿಂಗಳು ಜೂನ್ 1ನೇ ತಾರೀಕಿನೇ ಗುರುಬಲ ಇರಲ್ಲ ನಿಮಗೆ ಅಂತ ಅನ್ಕೊಳ್ಳಿ. ಸೊ ಈ ಥರ ಇರುವಂತಹ ಒಂದು ಸಂದರ್ಭ ಇದ್ದಾಗ ಆ್ಯಕ್ಟ್ ಫಾಸ್ಟ್, ಸ್ವಲ್ಪ ಬೇಗ ಬೇಗ ನೀವು ಕೆಲಸ ಕಾರ್ಯಗಳನ್ನು ಬಗ್ಗೆ ಗಮನ ಹರಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಸೋಮಾರಿತನ ಅಥವಾ ಓದಿದ್ದು ಮರ್ತೋಗ್ತಕ್ಕಂಥದ್ದು, ಸೀರಿಯಸ್ನೆಸ್ ಇಲ್ಲದೆ ಓದ್ತಕ್ಕಂಥದ್ದು, ಏನೋ ಯೋಚನೆ ಮಾಡಿಕೊಂಡು ಪುಸ್ತಕ ಹಿಡ್ಕೊಂಡ್ಬರ್ತಕ್ಕಂಥದ್ದು ಮಾಡಿ ಸ್ವಲ್ಪ ಹಾಳು ಮಾಡ್ಕೊಳ್ತಾರೆ. ಸ್ವಯಂಕೃತ ಅಪರಾಧ ಅಂತೀವಲ್ಲ, ಆ ಥರ ಹಾಳು ಮಾಡ್ಕೊಳ್ತಾರೆ ವಿದ್ಯೆ ಅಂತ ಕಂಡು ಬರ್ತಾ ಇದೆ. ಸ್ವಲ್ಪ ಶ್ರದ್ಧೆಯಿಂದ ಬಹಳ ಚುರುಕುತನದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗತ್ತೆ. ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು ಅಂತ ಆಸೆ ಇರ್ತಕ್ಕಂಥವ್ರಿಗೂ ದಯವಿಟ್ಟು ಹೋಗಬೇಡಿ ಅಂತ ನಾನು ಹೇಳ್ತಕ್ಕಂಥದ್ದು. ಆಮೇಲೆ ನಿಮ್ಮ ವೈಯಕ್ತಿಕ ಜಾತಕ ನಿಮ್ಮಿಷ್ಟ. ಯಾಕೆಂದರೆ ಅರ್ಧಾಷ್ಟಮ ಶನಿ ಮುಂದೆ ಪಂಚಮ ಶನಿ, ಇದು ಯಾವುದು ವಿದೇಶದಲ್ಲಿ ದೀರ್ಘಕಾಲಿಕವಾಗಿ ಒಂದು 4-5 ವರ್ಷ ಓದುವ ಪರಿಸ್ಥಿತಿಯಲ್ಲಿ ಧನುರಾಶಿಯವರು ಇಲ್ಲ. ಇನ್ನು ವೈಯಕ್ತಿಕ ಜಾತಕ ವಿಭಿನ್ನವಾಗಿರುತ್ತೆ. ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಫಲಗಳು ಮೊದಲ 6 ತಿಂಗಳುಗಳು ತುಂಬ ಚೆನ್ನಾಗಿದೆ. ಖಂಡಿತವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಇರಬಹುದು. ಉದ್ಯೋಗಿಗಳಿಗೆ ಪ್ರಮೋಷನ್ನು, ಸ್ಯಾಲರಿ ಹೈಕು, ಟ್ರಾನ್ಸ್ಫರು ಇತ್ಯಾದಿ ಯಾವುದೇ ಇರಬಹುದು, ಪ್ರಯತ್ನ ಮಾಡಬಹುದು. ಬಹಳಷ್ಟು ಜನ ಸಾಮಾನ್ಯವಾಗಿ ಕೇಳ್ತಕ್ಕಂಥ ವಿಚಾರ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ. ಖಂಡಿತವಾಗಿ ಯೋಗ ಫಲ ಮೊದಲೊಂದು 4-5 ತಿಂಗಳು ಇದೆ. ಅದರಲ್ಲೂ ವಿಶೇಷವಾಗಿ ಏಪ್ರಿಲ್ನಲ್ಲಿ ನಿಮಗೆ ಮೇಷರಾಶಿಯಲ್ಲಿ ರವಿ ಸಂಚಾರ ಆದಾಗ ಪರಮೋಚ್ಚ ಸ್ಥಿತಿಯಲ್ಲಿ ಭಾಗ್ಯಾಧಿಪತಿ ಇರ್ತಾನೆ. ಉದ್ಯೋಗ, ಅದು ಸರ್ಕಾರಿ ಉದ್ಯೋಗ ಕಾರಕನಾಗಿರ್ತಾನೆ. ಚತುರ್ಥದಲ್ಲಿ ಶನಿಯ ದೃಷ್ಟಿ ಕರ್ಮಸ್ಥಾನದ ಮೇಲಿರುತ್ತೆ. ಗೌರ್ಮೆಂಟ್ ಉದ್ಯೋಗ ಸಿಗ್ತಕ್ಕಂಥದ್ದು ಧನುರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಸಾಧ್ಯತೆಗಳಿರುತ್ತೆ. ಸೊ ದಯವಿಟ್ಟು ಪ್ರಯತ್ನ ಮಾಡಿ. ಇನ್ನು ಪ್ರಮೋಷನ್ನು, ಸ್ಯಾಲರಿ ಹೈಕು ಮತ್ತೊಂದು ಇರತಕ್ಕಂಥವ್ರಿಗೆ ಖಂಡಿತವಾಗಿ ಅವಕಾಶಗಳಿದೆ. ಬಟ್ ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಹೋದ್ಯೋಗಿಗಳ ಕಿರಿಕಿರಿ ಇದ್ದೇ ಇರುತ್ತೆ. ಅವರೇನೋ ಸಹಜ ಹೇಳ್ತಾರೆ, ನೀವೇನೋ ಅವ್ರ ಸಪೋರ್ಟ್ ಇದೆ ಅಂದ್ಕೊಂಡು ಮಾತಾಡ್ತೀರಾ, ನೀವು ಕೆಟ್ಟವರಾಗ್ತೀರಾ, ಅವರೆಲ್ಲ ತಪ್ಪಿಸ್ಕೊಳ್ತಾರೆ. ಸೊ ನೀವು ಮಧ್ಯದಲ್ಲಿ ಬಕರ ಆಗ್ಬಿಡ್ತೀರಾ. ಸೊ ಎಚ್ಚರಿಕೆಯಿಂದ ಇರಿ. ಇನ್ನೊಬ್ಬರು ತಳ್ತಾ ಇದ್ದಾರೆ ಅಂತ ನೀವು ಮುಂದೆ ಹೋಗ್ಲಿಕ್ಕೆ ಹೋಗಬೇಡಿ ಸಾಮಾನ್ಯವಾಗಿ. ಇನ್ನು ಮುಖ್ಯವಾಗಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯ ಯೋಗ ಫಲ ಹಾಗೂ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಯೋಗ ಫಲ ಮೊದಲ ಒಂದು 6 ತಿಂಗಳುಗಳ ಕಾಲ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಮದುವೆ ಆಗಿದೆ, ಯಜಮಾನರಿಗೆ ಹುಷಾರಿಲ್ಲ ಅನ್ನುವ ವಿವಾಹಿತ ಸ್ತ್ರೀಯರು ಇರ್ತಿರಲ್ಲ, ನನ್ನ ಯಜಮಾನರಿಗೆ ಹುಷಾರಿಲ್ಲ, ಯಾವಾಗ ಹುಷಾರಾಗುತ್ತೆ, ಮಾಂಗಲ್ಯ ಗಟ್ಟಿ ಆಗಬೇಕು ಅಂದರೆ ಜೂನ್ ನಂತರ ನಿಮ್ಮ ಯಜಮಾನರ ಆರೋಗ್ಯ ಸರಿ ಹೋಗುತ್ತೆ ಅಂತ ನಾನು ಹೇಳಬಹುದು. ಖಂಡಿತವಾಗಿ ಅನುಕೂಲ ಆಗುತ್ತೆ. ಹೆದರ್ಕೊಳ್ಳುವಂತಹ ಯೋಚನೆ ಫಲ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇನ್ನು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರಿಗೆ ಮೊದಲ 4-5 ತಿಂಗಳುಗಳಲ್ಲೇ ಸ್ವಲ್ಪ ಜಾಸ್ತಿ ಸಾಧ್ಯತೆಗಳಿದೆ. ಅದರಲ್ಲೂ ಒಂದು ಮೇ ಅಥವಾ ಏಪ್ರಿಲ್ ಮೇನಲ್ಲಿ ಪ್ರಯತ್ನ ಜಾಸ್ತಿ ಇದ್ರೆ ತುಂಬಾ ಉತ್ತಮ ಅಂತ ನನಗನ್ನಿಸ್ತಾ ಇದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಏನೇ ಕಾಸ್ಟ್ ನೀವು ನಿಮ್ಮ ಅಣ್ಣ ತಮ್ಮಂದಿರು ಅಥವಾ ಯಾರ ಜೊತೆಗಾಗಲಿ ಕೋರ್ಟು ಕಚೇರಿ ಮೆಟ್ಲು ಹತ್ತುವಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋಕೆ ಪ್ರಯತ್ನ ಕೂಡ ಮಾಡಕ್ಕೆ ಹೋಗಬೇಡಿ. ಒನ್ಸ್ ನೀವು ಅಲ್ಲಿ ಇಳ್ತೀರಿ ಅಂದರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅರ್ಧಾಷ್ಟಮ ಶನಿಯ ಆರಂಭದಲ್ಲೇ ನೀವು ಕೋರ್ಟ್ ಕಚೇರಿಗೆ ಮೆಟ್ಲಿಟ್ರಿ ಅಂದರೆ ಪಂಚಮ ಶನಿ ಮುಗಿಯೋ ತನಕ ನೀವು ಅದರಿಂದ ಹೊರಗೆ ಬರಲ್ಲ. ಸೊ ಆದ್ದರಿಂದ ಅಂಥದ್ರಿಂದ ದೂರ ಇದ್ದು ಮಾತುಕತೆಯಲ್ಲಿ ವ್ಯವಹಾರಗಳನ್ನು ಮುಗಿಸ್ಕೊಂಡ್ರೆ ತುಂಬ ಅನುಕೂಲ ಅನಿಸುತ್ತೆ. ಆರೋಗ್ಯದ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಬೆನ್ನು ನೋವು, ಸೊಂಟ, ಮೊಣಕಾಲು ಈ ಒಂದು ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ನೀವು ಅದಕ್ಕೆ ಆಯುರ್ವೇದ ಔಷಧಿಗಳನ್ನು ಮಾಡ್ತಕ್ಕಂಥದ್ದು ತುಂಬ ಅನುಕೂಲ ಆಗುತ್ತೆ. ಸೊ ದುರ್ಗಾದೇವಿಯ ಆರಾಧನೆ, ಶನಿ ಆರಾಧನೆ, ಶನಿ ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ನಿಮಗೆ ತಮಿಳುನಾಡಲ್ಲಿ ತಿರುನಲ್ಲಾರ್ ಅಂತ ಇದೆ, ಶನೇಶ್ವರ ದೇವಸ್ಥಾನ ಇದೆ, ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ ಇದೆ, ಒಂದು ನಳತೀರ್ಥ ಅಂತಿದೆ, ಎಳ್ಳೆಣ್ಣೆ
ಹಚ್ಕೊಂಡು ಒಂದು ಸಲ ನಳತೀರ್ದಲ್ಲಿ ಸ್ನಾನ ಮಾಡಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು. ಮನೆ ಹತ್ತಿರದಲ್ಲಿ ಶನೇಶ್ವರ ದೇವಸ್ಥಾನ ಇದ್ದರೆ ಹೋಗಿ ಅಲ್ಲಿ ಎಳ್ಳೆಣ್ಣೆ ಅಭಿಷೇಕ, ಎಳ್ಳೆಣ್ಣೆ ಕುಕಿಂಗ್ ಗ್ರೇಡ್ ಒರಿಜಿನಲ್ ಗಾಣದ ಎಳ್ಳೆಣ್ಣೆನೇ ದೀಪ ಹಚ್ಚಬೇಕು, ದೇವರಿಗೆ ಅಭಿಷೇಕ ಮಾಡಿಸ್ಬೇಕು, ಕರಿ ಎಳ್ಳಲ್ಲಿ ಅರ್ಚನೆ ಮಾಡಿಸ್ಬೋದು. ಪ್ರತಿ ದಿವಸ ಓಂ ಶಂ ಶನೇಶ್ಚರಾಯ ನಮಃ ಖಂಡಿತವಾಗಿ ಜಪ ಮಾಡಬಹುದು. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.